15ರಿಂದ 20 ಲಕ್ಷ ಅದ್ಭುತವಾದ ಮನೆ ಕಟ್ಕೋಬಹುದು. ಬೆಂಗಳೂರಲ್ಲಿ ವಾಸ್ತು ಸರಿ ಇಲ್ಲ ಅನ್ನೋರೆಲ್ಲರೂ ಒಂದು ಮನೆ ತೋಟದಲ್ಲಿ ಎಲ್ಲಾದ್ರೂ ಆಚೆ ಕಡೆ ಒಂದು ಚಿಕ್ಕದೊಂದು ಕಟ್ಕೊಂಡ್ಬಿಟ್ರೆ ನಿಮಗೆ ಬೆಂಗಳೂರಲ್ಲಿ ವಾಸ್ತು ಇಲ್ಲ ಅಂದ್ರೂ ಇಲ್ಲಿ ಬಂದು ಎನರ್ಜಿ ತಗೊಂಡು ಹೋಗ್ಬೋದು. ತುಂಬ ಚೆನ್ನಾಗಿರುತ್ತೆ, ಬ್ಯೂಟಿಫುಲ್ ಆಗಿದೆ ಲುಕ್. ಇದು ಆಮೇಲೆ ಸ್ಟೋನ್ ಹಾಕಿದ್ರೇ ಏನೋ ಒಂಥರ ಲುಕ್ ಬಂದ್ಬಿಡುತ್ತೆ. ಅದು ನಮಗೆ ಪರ್ಮನೆಂಟು, ಒಂದು ಪೇಂಟ್ ಇಲ್ಲ, ಮೇಂಟೆನ್ಸ್ ಇಲ್ಲ, ಒಂದು ಇದಾಗಲ್ಲ, ಏನಾಗಲ್ಲ. ಆ ಮನೇನ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ವಾಸ್ತು ಪ್ರಕಾರ. ಬನ್ನಿ ನೋಡೋಣ. ಬಾಗಿಲು ನೋಡಿ, ಆ ಬಾಗಿಲ ಕಳೆ ಮನೆಗೆ ಈ ಶೇಪ್ ಬಂದು ಪಿರಮಿಡ್ ಶೇಪು. ಇದು ಅದ್ಭುತವಾದ ಶೇಪ್. ಇದು ಶೇಪೇ ಎನರ್ಜಿ ಕೊಡುತ್ತೆ ತಗೊಳ್ಳೋದು. ಹೇಳಿ ಏನಕ್ಕೆ ಬಂದು ಈ ಥರ ಮನೆ ಕಟ್ಟಬೇಕು, ಮನಸ್ಸಿಗೆ ನೆಮ್ಮದಿ ಸಿಗ್ಬೇಕು ಅಂತ ಮೊದಲನೇ. ಈ ಡೋರ್ ಬಗ್ಗೆ ಹೇಳಿ. ನಿಮ್ಮ ತಾತ ಏನು 65 ವರ್ಷದ ಹಿಂದೆ, 65 ಇಯರ್ಸ್ ಅದನ್ನ ನಾವು ತಂದು ಪಾಲಿಶ್ ಮಾಡಿ ರೆಡಿ ಮಾಡಿ ಹಾಕಿದ್ವಿ. ಲಾಕ್ ನೋಡಿ ಎಷ್ಟು ಚೆನ್ನಾಗಿದೆ. ಒಂದೇ ಒಂದು ಗಿಣಿ ಇದು ಇದಲ್ಲ ನ್ಯಾಚುರಲ್ ಟೈಲ್ಸ್. ಫುಲ್ ನ್ಯಾಚುರಲ್. ನಮ್ಮ ಹೆಂಚಲ್ಲಿ ಏನು ಮಾಡ್ತೀವಿ ಅದೇ. ನನಗೆ ಮಂಗಳೂರಿಗೆ ಸಿಕ್ಕಿಲ್ಲ ಅಂದ್ರೆ ಇದ್ರಲ್ಲಾದ್ರೂ ಮಾಡ್ಬೋದಲ್ಲ. ಫಸ್ಟ್ ಕ್ಲಾಸ್ 30 ಇಲ್ಲಿ ಅದ್ಭುತವಾಗಿ ಮಾಡಿದ್ದಾರೆ. 2 ರೂಮು, ಒಂದು ಹಾಲು, ಅಡುಗೆ ಮನೆ, ಡೈನಿಂಗು. ಅಪ್ರಾಕ್ಸಿಮೇಟ್ ಬಡ್ಜೆಟ್ ಒಂದು 15ರಿಂದ 20 ಲಕ್ಷ. ನಮಸ್ಕಾರ ಸ್ನೇಹಿತರೆ, ಫ್ರೆಂಡ್ಸ್ ಬಾಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸಕಲೇಶ್ಪುರ ಇವತ್ತು ಒಂದು ನ್ಯಾಚುರಲ್ ಹೋಮ್ ಸ್ಟೇಗೆ ಬಂದಿದ್ದೀವಿ. ನ್ಯಾಚುರಲ್ ಹೋಮ್ ಸ್ಟೇ ತುಂಬ ಚೆನ್ನಾಗಿದೆ ನೋಡಿ. ಚಿಕ್ಕದು ಕುಟೀರ, ಈ ಕಡೆ ತೋರಿಸಿ ಕುಟೀರ ಎಷ್ಟು ಚೆನ್ನಾಗಿದೆಯೋ. ಎಲ್ಲ ವುಡ್ಡಲ್ಲೇ ಮಾಡಿದ್ದಾರೆ, ಮಣ್ಣು ವುಡ್ಡಲ್ಲೇ ಚಿಕ್ಕದಾಗಿ ಮಾಡಿದ್ದಾರೆ. ಕಾಟೇಜ್ ತುಂಬ ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ. ಈಗ ನೋಡಿ ಈ ಥರ ಎಲ್ಲ ವುಡ್ ನೋಡಿ, ಅವ್ರದ್ದೇ ತೋಟದಲ್ಲಿರೋ ವುಡ್ಡು ಅದರಲ್ಲೇ ಕಟ್ ಮಾಡಿ ಅದರಲ್ಲೇ ಮಾಡಿದ್ದಾರೆ. ನಿಮಗೆ ಒಂದು ಸ್ಪೆಷಲ್ ತೋರಿಸ್ತೀನಿ, ಯಾಕೆಂದರೆ ಫಾರ್ಮ್ ಹೌಸ್ ಕಟ್ಟೋರಿಗೆಲ್ಲ ಒಂದು ನಿಮಗೆ ಬೇಕದು. ಬನ್ನಿ ತೋರಿಸ್ತೀನಿ, ತುಂಬ ಚೆನ್ನಾಗಿದೆ ಅದು ನಿಮ್ಗೆ ತೋರಿಸ್ತೀನಿ ಬನ್ನಿ. ಇದು ಮನೆ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆಯೋ, ಬ್ಯೂಟಿಫುಲ್ ಆಗಿದೆ ಲುಕ್ಕು. ಇದು ಆಮೇಲೆ ಸ್ಟೋನ್ ಹಾಕಿದ್ರೇ ಏನೋ ಒಂಥರ ಲುಕ್ ಬಂದ್ಬಿಡುತ್ತೆ ಮನೆಗೆ. ಅದು ನಮಗೆ ಪರ್ಮನೆಂಟು, ಒಂದು ಪೇಂಟ್ ಇಲ್ಲ, ಮೇಂಟೆನ್ಸ್ ಇಲ್ಲ, ಒಂದು ಇದಾಗಲ್ಲ, ಏನಾಗಲ್ಲ. ಆ ಮನೇನ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ವಾಸ್ತು ಪ್ರಕಾರ. ಬನ್ನಿ ನೋಡೋಣ. ಬನ್ನಿ ನೋಡಿ, 2 ಪಿಲ್ಲರ್ಸು, ಮೇಲೆ ಆರ್ಚು, ಎಲ್ಲ ಹೈಟಿಗೆ ಆರ್ಚ್ ಮಾಡಿದ್ದಾರೆ. ಓಕೆ ಬನ್ನಿ ಸಹ ಆಮೇಲೆ ಮಾಡಿದಂತ ಬನ್ನಿ. ಇದು ವುಡ್ ನೋಡಿ, ಬಾಗಿಲು ನೋಡಿ, ಆ ಬಾಗಿಲ ಕಳೆ ಮನೆಗೆ, ಬಾಗಿಲಿಗೆ ಅಷ್ಟು ಕಳೆ. ಆಮೇಲೆ ಆ ಕಡೆ ಒಂದು, ಈ ಕಡೆ ಒಂದು, ಈ ಶೇಪ್ ಇದೆಯಲ್ಲ, ಇದು ಅದ್ಭುತವಾದ ಶೇಪ್. ಹಳೇ ಕಾಲದ 200 ವರ್ಷದ ಮನೆಗಳಿಗೆಲ್ಲ ಹಿಂಗಿರ್ತದೆ. ಒಂದು ದೀಪ ಇಡ್ತಾರೆ, ಆ ಕಡೆ ಈ ಕಡೆ ದೀಪ ಇಡಕ್ಕೆ ಅಂತ ಮಾಡ್ತಾರೆ. ಬಟ್ ಈ ಶೇಪ್ ಬಂದು ಪಿರಮಿಡ್ ಶೇಪು. ಇದು ಅದ್ಭುತವಾದ ಶೇಪ್. ಇದು ಶೇಪೇ ಎನರ್ಜಿ ಕೊಡುತ್ತೆ ತಗೊಳತ್ತೆ. ನಿಮ್ಗೆ ಅಲ್ಲೊಂದು ಹಾಕ್ಬಿಟ್ರೆ ಅಲ್ಲಿ ಲುಕ್ಕೇ ಚೇಂಜ್ ಇದೆ ನೋಡಿ. ಅಲ್ಲಿ ನೋಡಿದ್ರೆ ಆ ಮನೆಗೆ ಆ ಫ್ರೇಮು, ಈ ಒಂದು ಮನೆಗೆ ಆಕಾರ ಅಂತೀವಿ ನಾವು. ಒಂದು ಆಕಾರ ಅದ್ಭುತವಾಗಿದೆ ನೋಡೋಕ್ಕೆ. ಫಸ್ಟ್ ನೋಡೋಕ್ಕೆ ಚೆನ್ನಾಗಿರ್ಬೇಕು ಮನೆ, ಆಮೇಲೆ ವಾಸಕ್ಕೆ ಚೆನ್ನಾಗಿರುತ್ತೆ. ಆಮೇಲೆ ಇವರೇ ಓನರು. ನಮಸ್ಕಾರ. ನಿಮ್ಮ ಹೆಸರು ಸರ್? ಕೋಮಲೇಶ್ ಅಂತ. ತುಂಬ ಟೇಸ್ಟ್ಫುಲ್ ಮನುಷ್ಯ, ತುಂಬ ಟೇಸ್ಟಾಗಿ ಕಟ್ಟಿದ್ದಾರೆ ಮನೇನ. ಈ ಮನೆ ರಾತ್ರಿಯಿಂದ ಇಲ್ಲೇ ಇದ್ವಿ. ಬಟ್ ಎಲ್ಲ ವುಡ್ಡಲ್ಲಿ ಎಲ್ಲ ಅದ್ಭುತವಾಗಿ ಮಾಡಿದ್ದಾರೆ. ಇವೆಲ್ಲ ಮಂಗಳೂರಲ್ಲ, ನ್ಯಾಚುರಲ್ ಆಗಿ ಅದು. ಜಾಸ್ತಿ ಸಿಮೆಂಟು ಯೂಸ್ ಮಾಡಿದಿರಾ? ಏನು ಸಿಮೆಂಟ್ ಮರಳು ಎಲ್ಲೂ ಏನು ಮಾಡೇ ಇಲ್ಲ. ಪ್ಲಾಸ್ಟಿಂಗ್ ಮಾಡಿಲ್ಲ, ಪಾಲಿಶ್ ಮಾಡಿ. ಇದು ವರಣ ಫುಲ್ ಎಲ್ಲ ವುಡ್. ಎಲ್ಲ ವುಡ್ ಸರ್. ಏನು ವುಡ್ ಸರ್ ಇದು? ಇದು ಗರಿಗೆ ಮರ ಅಂತ ಬರ್ತಾರೆ. ಗರಿಗೆ ಮರ, ಗರಳಿಗೆ ಅಂತ ಕೆಲವರು ಹೇಳ್ತಾರೆ. ಗರಿಗೆ ಮರ ಅಂತ ಬರುತ್ತೆ. ಫುಲ್ ಗಟ್ಟಿ. ಇದು ಫುಲ್ ಗಟ್ಟಿ ಸರ್. ಇದಕ್ಕೆ ಬೆಂಡ್ ಆಗಲ್ಲ. ಮತ್ತೆ ನೋಡಿ, ಇಲ್ಲಿ ನಾವು ಇಲ್ಲಿಂದ ಅಲ್ಲಿಗೆ 18 ಅಡಿ ಕೊಟ್ಟಿದ್ದೀವಿ. 18 ಅಡಿಗೂ ಬೆಂಡ್ ಆಗಿಲ್ಲ. 18 ಅಡಿ ಕೊಟ್ಟಿದ್ದೀವಿ ಲೆಂತ್, ಅದು ಬೆಂಡ್ ಆಗಿಲ್ಲ. ಅದೇ ನಮ್ಮ ಇದರಲ್ಲಿ ಕಾಂಕ್ರೀಟ್ ಅಲ್ಲಿ ಮಾಡ್ಬೇಕಾದ್ರೆ ಮಿನಿಮಮ್ ಒಂದು 50,000ರಿಂದ 1 ಲಕ್ಷ ಖರ್ಚಾಗಿರೋದು. ನಮ್ದೇ ಮರ ಇದ್ರಿಂದ ಒಂದು 2,500-3,000 ರೂಪಾಯಿ ಟೋಟಲ್ ಒಂದು ಹಾಕ್ಲಿಕ್ಕೆ ಖರ್ಚಾಗಿ. ಬಟ್ ಖರ್ಚಾಗಿಂತ ಒನ್ ಟೈಮ್ ಒಂದ್ಸಲ ಲೈಫ್ ಲಾಂಗ್ ಇರುತ್ತೆ. ಈ ಮರಕ್ಕೆ ಯಾವ್ದೇ ಕುಟ್ಟೆ ಆಗ್ಲಿ, ಯಾವ್ದೋ ಹುಳ ಆಗ್ಲಿ, ಯಾವ್ದೋ ಹೊಡೆಯಲ್ಲ. ಈ ಕಾಲದಲ್ಲಿ ಈ ಟೆಕ್ನಾಲಜಿ ಚೆನ್ನಾಗಿರೋ ಈ ಕಾಲದಲ್ಲಿ ಮತ್ತೆ ವಾಪಸ್ ಬರ್ತಾ ಇದಾರೆ ಮನೆ. ಈ ತರ ಏನಕ್ಕೆ ಬಂತು ನಿಮ್ಗೆ? ಈ ಐಡಿಯಾ ಏನಕ್ಕೆ ಬಂತು ಈ ತರ ಮನೆ ಕಟ್ಟಬೇಕು? ಮನಸ್ಸಿಗೆ ನೆಮ್ಮದಿ ಸಿಗ್ಬೇಕು ಅಂತ ಮೊದಲನೇ. ನಿಮ್ಮ ಅಜ್ಜಿಯವ್ರ ಮನೆ ನೋಡಿ, ಮುಂಚೆ ಇದು ಹುಲ್ಮನೆ ಇತ್ತು ನಮ್ಮ ಅಜ್ಜಿಯವರು. ಹೌದು. ನಾವು ತುಂಬಾ ಚಿಕ್ಕದ್ರಿಂದ ಹುಲ್ಮನೆ ಇದ್ದು ನೋಡೋದ್ರಿಂದ ಅಲ್ಲಿ ವಾತಾವರಣ, ಆ ಹುಲ್ಮನೆಯಲ್ಲಿದ್ದಂಥ ಎನರ್ಜಿ ವಾತಾವರಣ ಹೆಂಗಿತ್ತು ಅನ್ನೋದು ನಾನು ಇಲ್ಲಿ ಕಾಪಿ ಮಾಡಿದ್ದೀನಿ. ಹಂಚಿನ ಮನೆ ಇರಬೇಕು, ಕೂಲಾಗಿರ್ಬೇಕು. ನಾ ಈ ಹೋಮ್ ಸ್ಟೇಗೆ ಎಲ್ಲಕ್ಕೂ ಹುಲ್ಲು ಹಾಕಿದ್ದೆ ಮೊದಲು. ಈಗ ಅದು ತೆಗೆದು ಹಂಚು ಹಾಕಿದ್ದಾರೆ. ಈಗ ಮತ್ತೆ ಹುಲ್ಲು ಹಾಕ್ತೀವಿ ನಾವು, ಹಂಚ ಮೇಲೆ ಹುಲ್ಲು ಹಾಕ್ಬಿಡ್ತೀವಿ. ಅಲ್ಲ, ಆನೆ ಬಂದು ಹುಲ್ಲೆಲ್ಲ ಕೇಳುತ್ತೆ. ಅದೆಲ್ಲ ಸುಮ್ಮನೆ ಹೇಳ್ತಾರೆ. ಭತ್ತ ಇದ್ರೆ ಮಾತ್ರ ಬರುತ್ತೆ. ಭತ್ತ ಇದ್ರೆ ಸುಮ್ಮನೆ ಬಂದು ಯಾರಿಗೂ ಏನು ಮಾಡಿಲ್ಲ ಆನೆ.
ನೀವು ಆನೆಗೆ ಏನೋ ತೊಂದರೆ ಮಾಡಿದ್ರೆ ಅದು ನೀವು ಮಾಡೋದು ಇಲ್ಲ ಯಾಕೆ ಮಾಡೋದು ಅದೇ ಯಾವ್ದು ಎಲ್ಲ ಪ್ರಾಣಿಗಳು ಅಷ್ಟೇ. ಹಾಂ ಇವರು ನಿಮ್ಮ ಹೆಸರೇನು? ಮೋಹನ್ ಶರ್ಮಾ. ಮೋಹನ್ ಶರ್ಮಾ ಅವರು ತುಂಬ ಚೆನ್ನಾಗಿ ಮಾಡಿದ್ರು. ಏನು ಸಜ್ಜೆ ರೊಟ್ಟಿ ಮತ್ತು ಹಲಸಿನ ಬುಡಕಿನ ಪಲ್ಯ, ಹಲಸಿನಕಾಯಿ ಮತ್ತು ಇದು ಕಾಳು, ಏನು ಕಾಳದು? ಬಟಾಣಿ ಕಾಳು. ಬಟಾಣಿ, ಹಲಸಿನಕಾಯಿ ಬಟಾಣಿ ಹಾಕ್ಬಿಟ್ಟು ಮಾಡಿದ್ರು. ಸಕ್ಕತ್ತಾಗಿತ್ತು, ಸೂಪರ್ ಆಗಿತ್ತು. ಅಂದರೆ ಹಲಸಿನಕಾಯಿದಲ್ಲಿ ಒಂದು ಕರಿ ಮಾಡ್ತಾರೆ. ನಾನು ಜಾಸ್ತಿ ಕರಿ ತಿನ್ನಲ್ಲ, ಆದರೂ ಇವತ್ತು ಜಾಸ್ತಿ ತಿನ್ಬಿಟ್ಟಿದ್ದೀನಿ ಅಲ್ವಾ? ತುಂಬ ಚೆನ್ನಾಗಿ ಮಾಡಿದೆ, ಬ್ಯೂಟಿಫುಲ್. ಬನ್ನಿ, ಈ ಥರ ಮನೆಗೆ 2 ಕಿಟಕಿ ಇರಬೇಕು, ಆಯ್ತಾ? ನಮಗೆ ಫೇಸ್ ಹೆಂಗಿದೆ, 2 ಕಣ್ಣು, 2 ಕಿವಿ, ಮೂಗಿದ್ರೇನೆ ನಮ್ಮ ಆಕಾರ. ಒಂದಾದ್ರೂ ಸುಳ್ಳು 2 ಅಲ್ವಾ? ಆ ಥರ ಈ ಮನೆಗೆ ಇದು ತುಂಬಾ ಒಂಥರ ಕಣ್ಣಿದ್ದಂಗೆ. ಇದು ಬಾಯಿ, ಈ ತರ ಒಂದು ಆಕಾರ ಚೆನ್ನಾಗಿರ್ಬೇಕು. ಒಂದು ಮನೆಗೆ ಕಿವಿ, 2 ಕಿವಿ, ಅದಕ್ಕೆ 2 ಡೋರ್ ಮಾಡ್ತೀವಿ ಆ ಕಡೆ ಈ ಕಡೆ. ನೀವು ನೋಡಿ ಮಡಗಿದ್ದೀರಾ ಡೋರ್, ಅದು ಮಡಗಿದ್ದೀರಾ. ಮಾಮೂಲಿ ನಾವು ಇಲ್ಲೇ 2 ಕೊಡ್ತೀವಿ ಚಿಕ್ಕದು, 2 ಡೋರು, ಮೇಲೆ ಒಂದು ಓಪನ್ ಹಣೆ ತರ. ಇದು ಬಾಯಿಯಲ್ಲಿ ನಾವು ಹೋಗೋ ತರ ಒಂದು ಆಕಾರ ಚೆನ್ನಾಗಿರ್ಬೇಕು. ನಮಗೆ ಹೆಂಗಿರುತ್ತೋ ಅದ್ರ ಮೇಲೆ. ಈಗೆಲ್ಲ ಬೆಂಗಳೂರಲ್ಲಿ 1 ಡೋರು ಇಷ್ಟು ಚಿಕ್ಕದೊಂದು ಮಾಡ್ಬಿಡ್ತಾರೆ ಸೈಡ್, ಒಂದೇ ಒಂದು. ಒಂದು ಏನಕ್ಕೆ ಅಂದ್ರೆ ಯಾರನ್ನ ಬಂದ್ರೆ ನೋಡಕ್ಕೆ. ವಾಸ್ತುಗೆ 2 ಕಂಪಲ್ಸರಿ 2 ಕಿಟಕಿ ಬೇಕು, ಬಾಗ್ಲು ಒಂದು ಬೇಕು. ಯಾಕೆ ಸರ್ ಸೂರ್ಯನ ಎದುರುಗಡೆ ಬಾಗಿಡಬೇಕಂತಂದ್ರೆ ನಾವು ಮಾಡೋ ಅಡಿಗೆಗೆ ಸೂರ್ಯನ ಕಿರಣಗಳು ಬೀಳ್ಬೇಕು. ಆ ಬಿದ್ರೇನೆ ಅಡಿಗೆಗೆ ಅದು ಟೇಸ್ಟ್ ಬರೋದು, ಎನರ್ಜಿ ಬರುತ್ತೆ. ಹೌದೌದು, ಅದೇ ವಾಸ್ತು ಅಷ್ಟೇ. ಬೆಳಕು ಚೆನ್ನಾಗಿ ಬರಬೇಕು. ಡೋರ್ ಬಗ್ಗೆ ಹೇಳಿ. ನಿಮ್ಮ ತಾತ ಏನು 65 ವರ್ಷದ ಹಿಂದೆ, ಹಳೆ ಡೋರ್ ಇದು, 65 years ಹಳೆ ಡೋರ್. ಅದನ್ನ ನಾವು ತಂದು ಪಾಲಿಶ್ ಮಾಡಿ ರೆಡಿ ಮಾಡಿ ಹಾಕಿದ್ವಿ. ಇದು ಬಂದ ನಿಮಗೆ ಇದು ಇಲ್ಲಿ ಲಾಕ್ ಆಗುತ್ತೆ. ಎಲ್ಲಾ ಕಡೆ ಕೊಡ್ತಾರೆ, ಈ ಬೋಲ್ಟ್ ಎಲ್ಲ ಲಾಕ್ ಕೊಡ್ತಾರೆ. ಯಾವ ಬೋಲ್ಟ್ ಇಲ್ಲಿ ಬೇಕಿಲ್ಲ, ಲಾಕ್ ನೋಡಿ ಎಷ್ಟು ಚೆನ್ನಾಗಿದೆ. ಒಂದೇ ಒಂದು ಗಿಣಿ ಸುಮ್ಮನೆ ಹೆಂಗಾದ್ರೆ ಆಯ್ತು, ಅಷ್ಟೇ ಲಾಕ್. ನಾವು ಬೆಂಗಳೂರಲ್ಲಿ 5-6 ಲಾಕ್ ಮಾಡ್ಬೇಕು. ಇಲ್ಲಿ ಮಾಡು ಇಲ್ಲಿ ಹಾಕು, ಹಿಂಗ್ ಮಾಡ್ಬೇಕು. ಏನಿಲ್ಲ, ಸುಮ್ಮನೆ ಸ್ವಲ್ಪ ಮುಗೀತು. ಯಾರು ಏನ್ ಎತ್ತಕ್ಕಾಗಲ್ಲ, ಮುಟ್ಟಕ್ಕಾಗಲ್ಲ. ಇದು ಮೇಲ್ಗಡೆ ಎತ್ತರ ಬರುತ್ತೆ, 2 ಮೇಲ್ಗಡೆ ಇರುತ್ತೆ. ಬಟ್ ಅದು ಒಳಗಡೆ ಲಾಕ್ ಆಗುತ್ತೆ. ಹಳೆ ಸಿಸ್ಟಮ್ ಇದು. ಇಲ್ಲಿ ನಿಮಗೆ ಎತ್ತಕ್ ಬಿಡಲ್ಲ, ಎತ್ಕೊಳ್ಬೋದು. ಇವಾಗ ನೀವು ಬಿಚ್ಚಬೇಕಂತಂದ್ರೆ ಇದು ಇದಲ್ವ ಸರ್, ನ್ಯಾಚುರಲ್ ಟೈಲ್ಸ್. ಫುಲ್ ನ್ಯಾಚುರಲ್. ನಮ್ಮ ಹೆಂಚಲ್ಲಿ ಏನ್ ಮಾಡ್ತೀವಿ ಅದೇ ಮೇಲಿನ ಹಂಚು ಬರುತ್ತೋ ನೈಸ್ ಬರುತ್ತೆ. ಅದು ಆಮೇಲೆ ನಾನು ಹಳೆ ನಿಮ್ಮ ಈ ಕಡೆ ಮನೆ ನೋಡಿದೆ ಮೊನ್ನೆ, ಇದರಲ್ಲಿ ಸಿನಿಮಾ ಸಂಜೆ ಮನೆ ನೋಡಿದೆ. ಇದಕ್ಕೂ ಉಡ್ಡೆ ಹಾಕಿದ್ದಾರೆ ಸರ್. ಹೌದೌದು, ಕಿಟಕಿಗಳಿಗೂ ಉಡ್ಡೆ ಹಾಕ್ಬಿಟ್ಟವ್ರೆ. ಎಲ್ಲೂ ಒಂದು ಇದೇ ಇಲ್ಲ, ಕಬ್ಬಿಣನೇ ಇರ್ಲಿಲ್ಲ. ನಾವು ಗೊತ್ತಿಲ್ಲ 150-200 ವರ್ಷದಿಂದ ಕಬ್ಬಿಣ ಅನ್ನೋದು ಎಲ್ಲೂ ಸೋಕ್ಷೆ ಇಲ್ಲ, ನೋಡೇ ಇಲ್ಲ ನಾನು. ಅದೇ ಪ್ಲಾನ್ ಇದ್ದಿದ್ದು, ಉಡ್ಡದೇ ಪ್ಲಾನ್ ಇದ್ದಿದ್ದು. ಸ್ವಲ್ಪ ಸೇಫ್ಟಿ ಇಲ್ಲಿ, ಆನೆಗಿನ ಎಲ್ಲ ಬರ್ತಾವಲ್ಲ ಇಲ್ಲಿ ಅಂತ. ಸ್ವಲ್ಪ ಸೇಫ್ಟಿ ಉಡ್ಡಾದ್ರೆ ಆನೆ ಸುಮ್ಮನೆ ಬಂದು ಹಿಂಗೆ ಅಂದ್ರೆ ನೋಡಿ. ಇದೊಂದು ಡೋರ್ ಮಾಡಿದ್ರೆ ಕರೆಕ್ಟಾಗಿ ಆ ಕಿಟಕಿ ಎದುರುಗಡೆ ವಾಸ್ತು ಮಾಡಿದ್ರೆ ಅಲ್ಲೊಂದು ಎಂಟ್ಲೆಂಟ್ ಕೊಟ್ಟಿದ್ದಾರೆ ತೋರಿಸಲು. ಇದೊಂದು ಕಿಟಕಿ, ಬಾತ್ರೂಮು ಚೆನ್ನಾಗಿ ಮಾಡಿದ್ರೆ ನೋಡಿ. ಅದು ಹಾಲು ಬ್ರಿಕ್ಸ್ ಅಲ್ವಾ ಸರ್? ಬಟ್ ಅದನ್ನು ಪಾಲಿಶ್ ಮಾಡಿದ್ರೆ, ಉಜ್ಜಿಬಿಟ್ಟು ಪಾಲಿಶ್ ಮಾಡಿದ್ರಲ್ಲ, ಉಜ್ಜಿ ಕಟಿಂಗ್ ಆಗಿದೆ. ಪ್ಲಾಸ್ಟಿಕ್ ಇದ್ರೆ ಚೆನ್ನಾಗಿ ನೋಡಕ್ಕೆ ಚೆನ್ನಾಗಿ. ಬಟ್ ಇನ್ನೊಂದ್ಸಲ ಅದು ಇದಿದೆ, ಇನ್ನೊಂದು ಪಾಲಿಶ್ ಮಾಡೋದಿದೆ. ಇದೆಲ್ಲ ಬರುತ್ತೆ ಫಸ್ಟ್. ಇದೆಲ್ಲ ಮತ್ತೆ ರೆಡಿ ಮಾಡ್ಕೊಂಡು ಮತ್ತೆ ಇನ್ನೊಂದ್ಸಲ ಪಾಲಿಶ್ ಮಾಡಿ ನೋಡಿ. ಚೆನ್ನಾಗಿದೆ, ಹಾಲು ಬ್ರಿಕ್ಸ್ ಅಲ್ಲಿ ಚೆನ್ನಾಗಿ ಮಾಡಿದೆ. ನನಗೆ ಮಂಗಳೂರು ಇಟ್ಕೆ ಸಿಕ್ಕಿಲ್ಲ ಅಂದ್ರೆ ಇದ್ರಲ್ಲಾದ್ರೂ ಮಾಡ್ಬೋದಲ್ಲ? ಮಾಡ್ಬೋದು ಸರ್, ಮಾಡ್ಬೋದಲ್ಲ? ಈ ತರ ಕಟ್ ಮಾಡಿ ಮಾಡ್ಬೋದು. ಹೊಡೆದ್ರೆ ಅದಾಗ್ಬಿಡುತ್ತೆ ಅಷ್ಟೇ, ನಿಮಗೆ ಸೇಮ್ ಕಾಣುತ್ತೆ ಅಲ್ವಾ? ಸೇಮ್ ಕಾಣುತ್ತೆ, ರೆಡ್ ಹೊಡೆದ್ಬಿಟ್ರೆ ಸೂಪರ್. ಹಂಗೆ ಮಾಡ್ಬೋದು. ಇದು ಏನಾಗ್ತದೆ ಮ್ಯಾಚಿಂಗ್ ಮಾಡೋದು ಹೆಂಗ್ ಮಾಡಿದ್ದೀನಿ ಅಂದ್ರೆ, ನಿಮಗೆ ಇಂಟ್ರೆನ್ಸ್ ಇಂದ ಹಿಡಿದು ಪೇಂಟ್ ಮಾಡೋದು. ನಮ್ಗೆ ಯಾವ ತರ ಬೇಕು ಆ ತರ ಪೇಂಟ್ ಮಾಡ್ಬೋದು. ಅದು ಬಿಟ್ಟರೆ ಒಳಗಡೆ ಬಂದ್ರೆ ನಿಮ್ಗೆ ಎಲ್ಲ ನ್ಯಾಚುರಲ್. ಹಲಸಿನ ಡೋರು ರೆಡ್ ಬರುತ್ತೆ, ನೆಲನು ರೆಡ್, ಗೋಡೆದು ರೆಡ್, ಹಂಚು ರೆಡ್, ಮರ ರೆಡ್, ಆಲ್ ರೆಡ್, ಎಲ್ಲ ರೆಡ್ ಹೌಸ್. ನಿಮಗೆ ವುಡ್ ಹೌಸ್, ರೆಡ್ ಹೌಸ್. ಕಿಚನ್ ಅಷ್ಟೇನೆ, ಓಪನ್ ಕಿಚನ್. ನಿಮಗೆ ಎಲ್ಲ ಏನ್ ಮಾಡ್ತಾರೆ ಕಿಚನ್ಗೆ ಮಾಡಿ ಕ್ಲೋಸ್ ಮಾಡಿ ಮಾಡ್ತಾರೆ. ಸಾಮಾನು ಚೆನ್ನಾಗಿದೆ. ಯಾವುದೇ ಪದಾರ್ಥ, ಆಹಾರ ಪದಾರ್ಥ ನಾವು ಇಟ್ಕೊಂಡ್ರೆ ಅದು ಓಪನ್ ಆಗಿರ್ಬೇಕು, ಮುಚ್ಚಿಡಬಾರ್ದು. ಯಾವುದೇ ಕಾರಣ ಓಪನ್ ಆಗಿದ್ರೆ ನಿಮಗೆ ಚೆನ್ನಾಗಿರುತ್ತೆ, ನೋಡಕ್ಕೂ ನಿಮ್ಗೆ ಸಿಗುತ್ತೆ, ಕಣ್ಣಿಗೆ ಕಾಣಿಸುತ್ತೆ. ಎಲ್ಲ ಮುಚ್ಚಿಬಿಟ್ಟು ಅದು ಬೆಳಗ್ಗೆ ಹೊತ್ತಿಗೆ ವಾಸನೆ ಬಂದು ಮರ್ತೋಗ್ಬಿಟ್ಟು ಗಾಳಿ ಆಡಬೇಕು. ಯಾವುದೇ ಆಹಾರ ಪದಾರ್ಥದಲ್ಲಿ ಗಾಳಿ ಆಡಬೇಕು. ಚೆನ್ನಾಗಿದೆ. ಜೇನುತುಪ್ಪನ ಇಲ್ಲಿ ಲೋಕಲ್ ಕಾಡು ಜೇನುತುಪ್ಪ, ಲೋಕಲ್. ಓ ಸೂಪರ್. ಟೇಸ್ಟ್ ಮಾಡಿ ಮಾಡೋಣ.
ಪ್ಯೂರಿಟಿ ಪ್ಯೂರ್ ಸರ್, ಅಂದರೆ 100% ಪ್ಯೂರ್. ಇದು ಮರದಿಂದ ಸೀದಾ ನೇರ ತೊಗೊಂಬಂದ್ರು. ಕರೆಕ್ಟಾಗಿ ಕಾಫಿ ಹೂವದಲ್ಲಿ ಹಾಂ, ಜೇನು ಹುಳ ತುಳಿದು ನೀರ್ಕೊಂಡಿರೋ. ಹೌದು. ನಾವು ಸಾಮಾನ್ಯವಾಗಿ ಇಲ್ಲಿ ಪ್ಲಾಸ್ಟಿಕ್ ಅನ್ನೋದು ಯಾವುದು ನಾವು ಯೂಸ್ ಮಾಡಿಲ್ಲ. ನೆಕ್ಸ್ಟ್ ಎಲ್ಲ ಇವು ಬರ್ತವೆ, ಮಡಕೆಗಳು ಬರ್ತವೆ. ಹೌದು, ಎಲ್ಲ ನಮ್ಮ ಕಿಚನ್ಗೆ ಈಗ ಗಾಜಿನ ತಂದಿದ್ದೀವಿ. ನೆಕ್ಸ್ಟ್ ನೆಕ್ಸ್ಟ್ ಎಲ್ಲ ಮಡಕೆ, ಸ್ಟೀಲು ಬಿಟ್ಟರೆ ಮಡಕೆ, ಸಿಲ್ವರ್ ಮತ್ತೆ ಪ್ಲಾಸ್ಟಿಕ್ ಯೂಸ್ ಮಾಡಲ್ಲ. ದೇವರಿಗೆ ಚಿಕ್ಕದಾಗ ಒಂದು ಪ್ಲೇಸ್ ಮಾಡಿದ್ದೀರಾ. ಹೌದು. ಅಲ್ಲ, ಪ್ಲೇಸ್ ಎಷ್ಟು ಹೈಟ್ ಎಷ್ಟು ಸರ್ ಇದೆ? ಸೆಂಟ್ರ್ ಸರ್ 14-15 ಅಡಿ ಇದೆ. 15 ಅಡಿ. ಸೊ ಇದೊಂದು ಡೋರ್ ಮಾಡಿದ್ದಾರೆ. ಇದೇನು ಹಲಸಿಂದ? ಇದು ಹಲಸಿಂದ ಸರ್. ನೋಡಿ, ಹಲಸಿನ ಡೋರ್ ನೋಡಿ ಎಷ್ಟು ಚೆನ್ನಾಗಿದೆ. ಸರಿ, ಇದು ಟೀಕ್. ಟೀಕ್ ಆಯ್ತು. ಟೀಕ್ ಹಾಂ, ಟೀಕ್ ಇಷ್ಟೊಂದು ವೈಟ್ ಬರುತ್ತಾ? ಅದರಲ್ಲಿ 2-3 ಟೀಕ್ ಬರ್ತವೆ. ಬರ್ಮಾ ಟೀಕು ಅದೆಲ್ಲ ಬರ್ತವೆ. ಈ ಟೀಕ್ ಬಂದ್ಬಿಟ್ಟು ಲೋಕಲ್ ಟೀಕ್. ಇದು ಮಾಸ್ಟರ್ ಬೆಡ್ರೂಮ್ ಒಂದು. ಇದು ಮಾಸ್ಟರ್ ಬೆಡ್ರೂಮ್. ಓಕೆ. ಆಮೇಲೆ ಇದೆ ಸರ್, ಈ ವುಡ್ ಈ ಥರ ನಾನು ನೋಡೇ ಇಲ್ಲ, ಇದೆ ಫಸ್ಟ್ ಮಾಡಿದ್ದು ಸರ್. ಇದು ವುಡ್ಡೇ ಇದು. ನಾನು ಹಂಗೆ ಪಾಲಿಶ್ ಮಾಡಿ ಅವ್ರು ಪೇಂಟ್ ಮಾಡ್ಬಿಟ್ಟು ಇದು ಚೆನ್ನಾಗಿ ಕಾಣುತ್ತೆ ಅಂತೇಳಿ ಈ ವುಡ್ ಫ್ರೇಮ್ ಹಾಕ್ಬಿಟ್ಟು ಅದಕ್ಕೆ ಸಿಗುತ್ತೆ. ಈ ಕಡೆ ಇದೆ ಸಿಗುತ್ತೆ. ವುಡ್ ನಮ್ಮ ಮಾಮೂಲಿ ವುಡ್ಡೇ ಸರ್. ಇದು ರೀಪ್ ಇದೆ. ಆ ವುಡ್ ಹಾಕ್ತೀವಿ. ಇದು ಮಾತ್ರ ತಂದಿರೋದು. ಇದು ಮಾತ್ರ ನಾವು ಪರ್ಚೇಸ್ ಮಾಡಿರೋದು. ಇದು ರೀಪ್ ಕೊಡಿದ್ವಿ. ಅದು ವೇಸ್ಟ್ ಬಾಕ್ಸ್ ಮಾಡಿರೋದು. ಸೂಪರ್ ಆಗಿದೆ ನೋಡಿ, ಐಡಿಯಾ ಅದೊಂಥರ ಮಜಾ ಇದೆ. ಅದು ವೇಸ್ಟ್ ಆಗುತ್ತೆ, ನಾವು ಯೂಸ್ ಮಾಡ್ತೀವಿ. ಚೆನ್ನಾಗಿ ಕಾಣಿಸ್ತದೆ ನೋಡಿ, ದೊಡ್ಡದಾಗಿ ಮಾಡಿದ್ದೀವಿ. ಹೌದು, ಬ್ಯೂಟಿಫುಲ್, ಫಸ್ಟ್ ಕ್ಲಾಸ್ ಆಗಿದೆ ಸರ್. ಬೊಂಬಾಟಾಗಿದೆ. ನೋಡಿ, ಅದು ಅಷ್ಟುದ್ದ ಹಾಕಿರಲ್ಲ ಮರ, ಅದು ಬೆಂಡ್ ಬರಲ್ಲ ನಮಗೆ. ನೋಡಿ, ಸ್ಟ್ರೈಟ್ ಆಗಿ ಸ್ವಲ್ಪ ಮರ. ನಿಮ್ಮ ಮನೆಗೆ ಎಷ್ಟು ಮರ ಬಿದ್ದಿದ್ಯಾ, ಒಂಚೂರು ಎಷ್ಟು ಸೆಲೆ ಅನ್ನೋದು ಒಂದು ಸ್ವಲ್ಪ ಲಿಸ್ಟ್ ಕೊಡ್ತೀನಿ ಸರ್. ಈ ಮರ ಸಿಕ್ಕಿದ್ರೆ ಏನಾದ್ರು ತಗೊಂಡೋಗಿ ಒಂಚೂರು. ಬಟ್ ಏನಂತಂದ್ರೆ ನಿಮಗೆ ಸ್ವಲ್ಪ ವೇಸ್ಟ್ ಆಗಿ, ನಿಮಗೆ ಸೆಲೆಕ್ಟೆಡ್ ಬೇಕಂದ್ರೆ ಚೂರು ವೇಸ್ಟ್ ಆಗುತ್ತೆ. ವೇಸ್ಟ್ ಆಗುತ್ತೆ. ಅದು ಪರವಾಗಿಲ್ಲ, ಒನ್ ಟೈಮ್ ವೇಸ್ಟ್ ಆಗೋದು, ಲೈಫ್ ಟೈಮ್ ಉಳಿಯುತ್ತೆ. ಲೈಫ್ ಟೈಮ್. ಹಂಗಾಗಿ ವೇಸ್ಟ್ ಬಗ್ಗೆ ವೇಸ್ಟ್ ಇವತ್ತಾಗತ್ತೆ ಅಷ್ಟೇ. ಹೌದು ಹೌದು. ಮುಂದಿನ ಉಪಯೋಗ. ಮೆಜರ್ಮೆಂಟ್ ಎಷ್ಟು ಸರ್ ಇದು? ಸರ್ 28ಕ್ಕೆ 32. 32. ಈ ನಾವೇನು ಫೌಂಡೇಶನ್ ಮಾಡಿದ್ವಿ ಅದು. ಹೌದು ಹೌದು, ಕರೆಕ್ಟ್ ಆಗಿದೆ. ಇದು ಪರ್ಫೆಕ್ಟ್ ಆಗಿದೆ. ಅದು ವರಂಡ ಬಿಟ್ಟು ವರಂಡ ಈ ಕಡೆ 10 ಅಡಿ, ಈ ಕಡೆ 11 ಅಡಿ ನಾವು ಎಕ್ಸ್ಟ್ರಾ ತಗೊಂಡಿದ್ವಿ. ಹೌದಾ? 10 ಅಡಿಗೆ 28, 10 ಅಡಿಗೆ 38. ನೋಡಿ ಸ್ನೇಹಿತರೆ, ಇದು ಶೋಕೇಸ್ ಥರ. ಇಲ್ಲಿ ಇದು ನಿಮ್ಮ ಗೋಡೆಯಲ್ಲೇ ಒಂದು ಇದು ಇದ್ರ ಮೇಲೆ ಏನಾದರೂ ಸಾಮಾನು ಇಟ್ಕೊಳ್ಳೋಕ್ಕೆ, ಮೊಬೈಲ್, ಶೋ ಪೀಸ್ಗಳು, ಈ ಥರದ್ದು ಏನು ಬೇಕೋ ಎಲ್ಲ, ನಮ್ಮ ಫೋಟೋಸು ಎಲ್ಲ ಇಟ್ಕೊಳ್ಳೋಕ್ಕೆ ಇದೊಂಥರ ಸ್ಟ್ಯಾಂಡ್ ಥರ. ನೋಡೋಕ್ಕೂ ಚೆನ್ನಾಗಿದೆ, ಪ್ಲಸ್ ಇದು ಇದೆ ಅಲ್ವಾ? ಈ ಗೋಡೆಯಿಂದನೇ ಬಂದಿರೋದ, ಇದೆಲ್ಲ ಜಾಯಿಂಟ್ ಮಾಡಿದ್ರೆ ಗೋಡೆ ಸೇರಿಸಿ ಜಾಯಿಂಟ್ ಮಾಡೋದು. ಇದು ಹತ್ತೋದು ಏನಾಗಲ್ಲ, ಮೇಲೆ ಕಟ್ಕೊಂಡು ಹೋಗ್ಬೋದು. 80-100 kg ವೆಯ್ಟ್ ತಡೀತದೆ. ವೆರಿ ಗುಡ್, ಸೂಪರ್ ಆಗಿದೆ. ಇನ್ನ ಇದು ಆಂಟಿಕ್ ಫ್ಯಾಷನ್ಸ್, ಇದೆಲ್ಲ ಆಂಟಿಕ್ ಪೀಸ್ಗಳು ಸುಮಾರು ಹಳೆ ರೇಡಿಯೋ ಎಲ್ಲ ಫಿನಿಶ್ ಆಗಿಲ್ಲ. ಫಸ್ಟ್ ನಮ್ದೇ ವಿಡಿಯೋ ಅಲ್ವಾ? ಯಾರು ಮಾಡಿಲ್ಲ ಸರ್. ಇನ್ನು ಶೂಟಿಂಗ್ ಸರ್ ಶೂಟಿಂಗ್ ಕೊಡ್ತೀರಾ? ಖಂಡಿತ ಕೊಡ್ತೀವಿ ಸರ್. ಓಕೆ, ಪ್ಲಾನ್ ಮಾಡ್ಕೊಂಡು ಬರ್ತೀವಿ. ಹಾಂ ಸರ್, ಶೂಟಿಂಗ್ ಕೊಡ್ತೀವಿ. ತುಂಬ ಅದ್ಭುತವಾಗಿದೆ ಸರ್. ಬ್ಯೂಟಿಫುಲ್ ಆಗಿ ಕಟ್ಟಿದ್ದೀರಾ. ನಾನು ಕರೆಕ್ಟಾಗಿ ನಮಗೆ ಒಂದು ಇದೆಲ್ಲ ವುಡ್ದು ಎಲ್ಲ ಒಂಚೂರು ನಮಗೆ ಹೆಲ್ಪ್ ಮಾಡಿ. ಖಂಡಿತ ಪ್ಲಾನ್ ಮಾಡ್ತೀನಿ ನಾನು. 28, 32. 28, 32 ಅಂದರೆ ಆಲ್ಮೋಸ್ಟ್ 30 ಲೆಕ್ಕ. 30 ಫಸ್ಟ್ ಕ್ಲಾಸ್. 30 ಇಲ್ಲಿ ಅದ್ಭುತವಾಗಿ ಮಾಡಿದ್ದಾರೆ. 2 ರೂಮು, ಒಂದು ಹಾಲು, ಅಡುಗೆ ಮನೆ, ಡೈನಿಂಗು, ಫ್ರಂಟ್ ವರಂಡ ಅದು ಸಪ್ರೇಟ್. 10 ಫೀಟ್ 10 ಫೀಟ್ ಸಪ್ರೇಟ್ ಅಲ್ವಾ? 10ಕ್ಕೆ 20. ಅಪ್ರಾಕ್ಸಿಮೇಟ್ ಬಡ್ಜೆಟ್ ಒಂದು 15-20 ಲಕ್ಷ. 15-20 ಲಕ್ಷ. ಅದ್ಭುತವಾದ ಮನೆ ಕಟ್ಕೋಬೋದು. ಬೆಂಗಳೂರಲ್ಲಿ ವಾಸ್ತು ಸರಿ ಇಲ್ಲ ಅನ್ನೋರೆಲ್ಲರೂ ಒಂದು ಮನೆ ತೋಟದಲ್ಲಿ ಎಲ್ಲಾದ್ರೂ ಆಚೆ ಕಡೆ ಒಂದು ಚಿಕ್ಕದೊಂದು ಕಟ್ಕೊಂಡ್ಬಿಟ್ರೆ, ನಿಮಗೆ ಬೆಂಗಳೂರಲ್ಲಿ ವಾಸ್ತು ಇಲ್ಲ ಅಂದ್ರೂ ಇಲ್ಲಿ ಬಂದು ಎನರ್ಜಿ ತಗೊಂಡು ಹೋಗ್ಬೋದು. ತುಂಬ ಚೆನ್ನಾಗಿರುತ್ತೆ, ಅದ್ಭುತ ಎನರ್ಜಿ ಸಿಗುತ್ತೆ ಈ ಥರ ಮನೆಯಲ್ಲಿ. ಫುಲ್ಲು ಮಡ್ ಹೌಸ್ ಲೆಕ್ಕ, ರೆಡ್ ಹೌಸ್, ನ್ಯಾಚುರಲ್ ಹೌಸ್. ಏನೂ ಇಲ್ಲ, ಸಿಮೆಂಟ್ ಅನ್ನೋದು ಇಲ್ಲ, ಮತ್ತು ನಿಮಗೆ ಒಂದು ಕಬ್ಬಣ ಇಲ್ಲ. ಸೊ ಅದರಿಂದ ನಿಮಗೆ ತುಂಬ ಚೆನ್ನಾಗಿ ಇರುತ್ತೆ. ವಾಸ್ತು ಅಷ್ಟೇ 100%. ಇದರಲ್ಲಿ ಜಾಸ್ತಿ ಇರುತ್ತೆ ಎನರ್ಜಿ. ನೀವು ಎಷ್ಟು ಬೆಂಗಳೂರಲ್ಲಿ ಸಿಮೆಂಟ್ ಹಾಕಿ ಮೋಲ್ಡ್ಗಳು ಹಾಕಿ ಕಟ್ಟಿದ್ರು ನಿಮಗೆ ನ್ಯಾಚುರಲ್ ಹೌಸಲ್ಲಿ ಇರೋವಷ್ಟು ಶಕ್ತಿ ಒಂದು ವಾಸ್ತು ಎನರ್ಜಿ ನಿಮಗೆ ಬೆಂಗಳೂರಲ್ಲಿ ಸಿಗಲ್ಲ. ಅದರಿಂದ ಫಾರ್ಮ್ ಹೌಸ್ ಮಾಡೋರು, ತೋಟ ಮಾಡೋರೆಲ್ಲ ಈ ಒಂದು ಮನೆಯನ್ನು ನೋಡಿ ಇದೇ ಥರ ಪ್ಲಾನ್ ಮಾಡ್ಕೊಳ್ಳಿ. ವಾಸ್ತು ಪ್ಲಾನ್ ನಾನು ಕೊಡ್ತೀನಿ. ಮಿಕ್ಕಿದ್ದು ನೀವು ಪ್ಲಾನ್ ಮಾಡಿದ್ರೆ 15-20 ಲಕ್ಷದಲ್ಲಿ ಅದ್ಭುತವಾದ ಮನೆ ಕಟ್ಬೋದು. ಹೈಟು 16 ಅಡಿ, 16 ಫೀಟ್ ಹೈಟ್ ಇದೆ. ಸೊ ಈ ಹೈಟ್ ಆದ ತಕ್ಷಣ ಇವ್ರಿಗೆ ಒಳ್ಳೇದಾಗ್ತದೆ ಅಲ್ವಾ ಸರ್? ನಿಮಗೆ ಅಲ್ವಾ? ಈಗ ಕೆಲಸ ನನ್ನ ಏನೋ ಅನ್ಕೊಂಡಿದ್ದೀನಿ, ಕೆಲಸ ಅವೆಲ್ಲ ಆಗ್ತಾ ಇದೆ. ಏನೋ ನಾನು ಗುರಿ ಸಾಧನೆ ಮಾಡ್ಬೇಕಂತ ಹೊರಟಿದ್ದೀನಿ. ಬಟ್ ಅದೆಲ್ಲ ಸ್ಟೆಪ್ ಸಿಗ್ತಾ ಇದೆ.
ಹೌದು ನೋಡಿ ಇವತ್ತು ನಾವು ಬಂದ್ವಿ ಸುಮ್ಮನೆ ವಿಡಿಯೋ ಮಾಡಿದ್ವಿ, ಹೌದು ನೀವು ಯಾರಿಗೂ ಹಾಕ್ತೀನಿ, ಹೌದು ಏನೋ ಒಂದು ಅಲ್ಲಿಂದ ಇನ್ನೇನೋ ಒಂದು ಆಗುತ್ತೆ. ಹೌದು ಸರ್, ಯಾಕೆಂದ್ರೆ ನಾನು ನೆಕ್ಸ್ಟ್ ಏನ್ ಮಾಡಕ್ ಹೊರಟಿದ್ದೀನಿ ಹೌದು ಈ ಓಲ್ಡ್ ಏಜ್ PG ಹೌದು. ನೀವು ಇಲ್ಲಿ ಒಂದು ತಿಂಗಳಿಂದ ಇದ್ದೀರಾ, ಒಂದಿನಿಂದ ಒಂದು ತಿಂಗಳಿಗೆ ನಿಮ್ ರಿಸಲ್ಟ್ ಕಾಣಿಸ್ತಾ ಇದೆ ಕಾಣಿಸ್ತಾ ಇದೆ. ಅಲ್ವಾ? ಹೌದು, ಒಂದು ಎನರ್ಜಿ ಇಲ್ಲಿಂದ ನಮಗೆ ಇಲ್ಲಿ ಇದ್ದಾಗ ಹಾ ಏನೋ ಮಾಡ್ಬೇಕನ್ನೋ ಹುಮ್ಮಸ್ ಜಾಸ್ತಿ ಆಗ್ತದೆ. ಹುಮ್ಮಸ್ ಆಗ್ತಾ ಇದೆ. ರಾತ್ರಿ ಎಲ್ಲ ಬೆಳಗ್ಗೆ ಎದ್ದೇಳ್ಬೇಕು, ಬೇಗ ಕೆಲಸ ಮಾಡ್ಬೇಕು ಅಂತ ಇರುತ್ತೆ. ನಾವು ರಾತ್ರಿ ಬೆಳಗ್ಗೆ ಎದ್ದೇಳ್ಬೇಕಂತಂದ್ರೆ ಅದ್ರ ನಿದ್ದೆ ಮಾಡ್ಬೇಕು, ನಿದ್ದೆ ಸರಿಯಾಗಿ ಬರ್ಬೇಕು. ಹೌದೌದು, ಅಂದ್ರೆ ಗಾಢವಾದ ನಿದ್ದೆ ಬರ್ಬೇಕು. ಒಳ್ಳೆ ನಿದ್ದೆ 5 ವರ್ಷ ಬರ್ತಾ ಇದೆ ನನಗೆ, ಒಳ್ಳೆ ಗಾಢವಾದ ನಿದ್ದೆ ಚೆನ್ನಾಗಿ ಬರ್ತಾ ಇದೆ. ಈ ಮನೆಗೆ ಬಂದ ಎನರ್ಜಿ ಚೆನ್ನಾಗಿದೆ. ಚೆನ್ನಾಗಿದೆ. ಹಾ, ಅದು ನನಗೆ ನಿಮ್ಮ ಹೈಟ್ ನೋಡಿಲ್ಲ, ಈ ಹೈಟೇ ನಿಮ್ಮನ್ನ ಎತ್ಕೊಂಡು ಹೋಗುತ್ತೆ. ಹೌದೌದು. ನಾವು ನಮ್ಮ ಮನೆ ಬೆಳೀತಾ ಹೋದಂಗೆ ಮನಸ್ಸು ನಾವು ಬೆಳೀತಾ ಹೋಗ್ತೀವಿ. ನಮ್ಮ ಮನೆ ನಮ್ಮ ಜೀವನ. ಜೀವನ ನಮ್ಮ ಮನೆ ಎಷ್ಟು ಚೆನ್ನಾಗಿರುತ್ತೋ, ಎಷ್ಟು ಹೈಟ್ ಆಗಿರುತ್ತೋ, ನಾವು ಅಷ್ಟು ಹೈಟ್ ಆಗಿರ್ತೀವಿ, ಅಷ್ಟೇ ಚೆನ್ನಾಗಿರ್ತೀವಿ. ಓಕೆ, ತುಂಬ ನಮ್ಗೆ ಕರೆಕ್ಟ್ ಆಗಿದೆ. ಒಂದು ಫ್ಯಾಮಿಲಿಗೆ ಎಷ್ಟು ಬೇಕೋ ಅಷ್ಟು. ಒಂದು ಮನೆ, ಒಂದು ಫ್ಯಾಮಿಲಿ ಇರ್ತಾರೆ, 1 ಎಕರೆ ಮನೆ ಕಟ್ಕೊಂಡ್ಬಿಡ್ತಾರೆ, ಅದು ಕರೆಕ್ಟ್ ಆಗಲ್ಲ. ಹೌದು ಮನೆಗೆ ತಕ್ಕಂಗೆ ಬೆಂಕಿ ಉರಿಬೇಕು, ಹೌದು ಸರ್, ಅಡಿಗೆ ಆಗ್ಬೇಕಲ್ಲಿ, ಆ ಹೀಟ್ ಬರಬೇಕು ಮನೆಗೆ, ಎನರ್ಜಿ. ಎಲ್ಲರೂ ಒಬ್ಬರೇ ಇದ್ರೆ ಪ್ರಯೋಜನ. ಪ್ರಯೋಜನ ಇಲ್ಲ. ಈಗ ನೀವು ಒಂದು ದೊಡ್ಡ ಬಗಲೆ ಕಟ್ಬಿಟ್ಟು ಇಷ್ಟು ಅನ್ನ ಬೇಯಿಸ್ಕೊಂಡು ತಿಂದ್ರೆ ಅದು ಆಗಲ್ಲ. 10 ಜನ ಊಟ ಮಾಡ್ಬೇಕಲ್ಲಿ. ಹೌದು ಸರ್, 10 ಜನಕ್ಕೆ ಅಲ್ಲಿ ಅನ್ನ ಬೇಯಬೇಕು, ಸಂಪರ್ಪಣೆ ಅವಾಗಲೇ ಆ ಮನೆಗೆ ಎನರ್ಜಿ ಬರೋದು. ಹೌದು ಅಲ್ವಾ? ಮನೆ ತುಂಬಾ ಜನ ಇರ್ಬೇಕು. ಜನ ಇರ್ಬೇಕು. ಅವಾಗ ಚಿಕ್ಕ ಮನೆ ಅಂದ್ರೆ ಸಾಕು ಒಂದು ಫ್ಯಾಮಿಲಿಗೆ. ಇಷ್ಟು ಕರೆಕ್ಟ್ ಆಗಿದೆ, 30 ಒಂದು ಫ್ಯಾಮಿಲಿ. ಯಾರನ್ನ ಗೆಸ್ಟ್ ಬಂದ್ರೆ ಒಂದು ರೂಮು ಕರೆಕ್ಟ್ ಆಗಿದೆ. ಹಿಂದ್ಗಡೆ ಒಂದು ರೂಮ್ ಮಾಡ್ತಾ ಇದ್ದೀವಿ, ಎಕ್ಸ್ಟ್ರಾ ಸೂಪರ್ ಆಗಿದೆ. ಬ್ಯಾಕ್ ಸೈಡ್ ಒಟ್ಟು ಒಂದು ಮಾಡ್ತಾ ಇದ್ದೀವಿ. ಒಳ್ಳೇದಾಗ್ಲಿ ನಿಮಗೆ. ತುಂಬಾ ಚೆನ್ನಾಗಿದೆ ಮನೆ. ಸ್ನೇಹಿತರೆ, ಈ ಥರದ್ದು ಫಾರ್ಮ್ ಹೌಸಲ್ಲಿ ಪ್ಲಾನ್ ಮಾಡಿ. ನೀವು ವಾಸ್ತು ಅಂತಾರೆ ಬೆಂಗಳೂರಲ್ಲಿ, ಏನು ಮಾಡಿದ್ರು ನಿಮ್ಗೆ ವಾಸ್ತು ಬರಲ್ಲ. ಅಲ್ಲಿ ಎಲಿವೇಶನ್ಸ್ ಅದು ಇದೆಲ್ಲ ಹಾಳಾಗಿರುತ್ತೆ. ಸೊ ನೀವು ತೋಟದಲ್ಲಿ ಒಂದು ಮನೆ ಮಾಡಿ ಈ ಥರ ಒಂದು ಮಾಡ್ಕೊಳ್ಳಿ. ಅದ್ಭುತವಾಗಿ ಮಾಡಿದ್ದಾರೆ. ಸೊ ಈ ಎನರ್ಜಿನ ತಗೊಳ್ಳಿ ನೀವು. ಪ್ರಕೃತಿ ಎನರ್ಜಿನ ಈ ಗೋಡೆಗಳಲ್ಲೇ ನಿಮ್ಗೆ ಸಿಗುತ್ತೆ. ಯಾಕೆಂದರೆ ಅದು ಸಿಮೆಂಟ್ ಇರಲ್ಲ, ಫುಲ್ ಡೈರೆಕ್ಟ್ ನಮಗೆ ಎನರ್ಜಿ ಕೊಡುತ್ತೆ. ವುಡ್ಡಿಂದ ಎನರ್ಜಿ ಬರುತ್ತೆ, ಮಡ್ಡಿಂದ ಎನರ್ಜಿ ಬರುತ್ತೆ. ಮಡ್ ಎನರ್ಜಿ, ವುಡ್ ಎನರ್ಜಿ, ನಿಮ್ಗೆ ಇವೆಲ್ಲ ಮಣ್ಣೆ ಸಿಗುತ್ತೆ. ನೋಡಿ ಪಾದಗಳು, ಇದು ನೋಡಿ, ಇದು ಮಣ್ಣು. ಪಾದಕ್ಕೆ ನಮಗೆ ಮಣ್ಣು ಸಿಗುತ್ತೆ. ನಮ್ಮ ತುಳಿದಾಡೋದೆಲ್ಲ ಮಣ್ಣು ಮೇಲೆ ನಾವು ಓಡಾಡೋದು. ಕೂಲಾಗಿರುತ್ತೆ, ಮಣ್ಣು ಮೇಲೆ ಓಡಾಡ್ತೀವಿ. ಆಯ್ತಾ? ಎಲ್ಲ ಮಣ್ಣೆ. ಆಯ್ತಾ? ಲೋಕವೆಲ್ಲ ಮಣ್ಣೆ. ಭೂಮಿ ಅದೇ ಮನೆಯಲ್ಲೂ ಚಪ್ಪಲಿ ಹಾಕೊಂಡು ಓಡಾಡ್ತಾರೆ. ಈ ಥರ ಮನೆ ಮಾಡಿದಾಗ ಹಂಗೆ ಓಡಾಡಿದ್ರೆ ನಿಮಗೆ ತುಂಬ ಶಕ್ತಿನೂ ಕೊಡುತ್ತೆ. ಭೂಮಿಯಿಂದ ಎನರ್ಜಿ, ಭೂಮಿ ಎನರ್ಜಿ ಸಿಗುತ್ತೆ, ಗೋಡೆ ಎನರ್ಜಿ ಸಿಗುತ್ತೆ, ವುಡ್ ಎನರ್ಜಿ ಸಿಗುತ್ತೆ, ಎಲ್ಲ ಸಿಗುತ್ತೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್.